ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಪ್ರವೀಣ್ ಆಚಾರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ಮಿಷಿನ್ನ ತಿಳಿಸ್ಕೊಡ್ತಿದ್ದೀನಿ. ಸೊ ಇದು ಮಿಷಿನ್ ಅನ್ನೋದಕ್ಕಿಂತ ಮೋಟ್ರ್ ಅಂತಲೇ ಅನ್ಬೋದು. ಸೊ ಇದು ಕೆಳಗಡೆ ಇರುವಂಥ ನೀರನ್ನು ಮೇಲ್ಗಡೆ ಎತ್ತೋದಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಒಂದು ಪ್ರಾಡಕ್ಟನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದು ನನಗೆ ಜಸ್ಟ್ ₹1 ಸಿಕ್ಕಿದೆ. ಸೊ ಏನು ಗುರು ₹1 ಸಿಗ್ತೆ ನಿಮಗೆ ಅಂತ ನೀವು ಕೇಳ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನ ತಿಳಿಸ್ತಾ ಇವತ್ತಿನ ವೀಡಿಯೋನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದನ್ನು ಪಟ್ ಅಂತ ಅನ್ಬಾಕ್ಸಿಂಗ್ ಮಾಡ್ತಾ ನಿಮಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಜಸ್ಟ್ ಓಪನ್ ಆಗಿದೆ. ಓಪನ್ ಮಾಡಿದ ತಕ್ಷಣ ನೀವು ನಂಬಲ್ಲ, ₹1 ಗುರು ಅಂತ ನೀವು ಕೇಳ್ಬೋದು. ಸೊ ನಿಮಗೆ ಬಿಲ್ಲು ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಗಮನಿಸಿದ್ದೀರಾ ಅಂತ ನಾನು ಅನ್ಕೋತಿದ್ದೀನಿ. ಸೊ ಜಸ್ಟ್ ₹1 ನನಗೆ ಈ ಪ್ರಾಡಕ್ಟು ಸಿಕ್ಕಿದೆ. ಸೊ ಓಕೆ, ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಜಸ್ಟ್ ಒಂದು ಸ್ಮಾಲ್ ಬಾಕ್ಸ್ ಇರುತ್ತೆ. ಇದೊಂದು ಚಿಕ್ಕದಾದ ಒಂದು ಮೋಟ್ರ್ ಅಂತಲೇ ಅನ್ಬೋದು. ಸೊ ಈ ಬಾಕ್ಸ್ನ ಸೈಡ್ಗೆ ಇಡೋಣ, ಏನು ಅವಶ್ಯಕತೆ ಇಲ್ಲ. ಸೊ ನೀವು ಗಮನಿಸ್ತಿರ್ಬೋದು ಯಾವ ರೀತಿ ಇದೆ ಇದು ಅಂತ. ತುಂಬಾ ಚಿಕ್ಕದಾಗಿದೆ. ಸೊ ಇದನ್ನು ಓಪನ್ ಮಾಡ್ತೀನಿ, ನಿಮ್ಗೆ ಓಪನ್ ಮಾಡಿದ್ರೆ ಗೊತ್ತಾಗೋದು ಹೇಗಿರುತ್ತೆ ಏನು ಕತೆ ಅಂತ. ಸೊ ಇದ್ರ ಮೇಲ್ಗಡೆ ನೀವು ನೋಡ್ತಿರ್ಬೋದು, ಇದರ ಒಂದು ನೇಮನ್ನು ಮೆನ್ಷನ್ ಮಾಡಿದ್ದಾರೆ, ಅಂದರೆ ಕಂಪ್ನಿಯನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಯೂಸ್ ಮಾಡಬಾರ್ದು ಅನ್ನೋದನ್ನು ಕೂಡ ಸ್ವಲ್ಪ ಒಂದು ಸೇಫ್ಟಿ ಫೀಚರ್ಸನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಗಮನಿಸ್ತಾ ಇರ್ಬೋದು. ನೆಕ್ಸ್ಟು ಈ ಕಡೆ ಏನಪ್ಪ ಅಂತಂದರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಇದರಿಂದ ಅನ್ನೋದನ್ನು ಕೂಡ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಕಡೆ ಅವರ ಒಂದು ಕೊರಿಯರ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿದ್ದಾರೆ, ಹಾಗೂ ಅದರ ಬಿಲ್ಲನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಿಮಗೆ ₹270 ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಯೂಸ್ ಮಾಡ್ತಿತ್ತು ಅಂತಂದರೆ ತುಂಬ ಚೆನ್ನಾಗಿದೆ, ಅಲ್ಲೂ ಕೂಡ ಟ್ರೈ ಮಾಡ್ಬೋದು. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ಮೊದಲೇ ಹೇಳ್ತೀನಿ, ₹1 ಹೆಂಗೆ ಸಿಕ್ತು ಗುರು ಅಂತ ನೀವು ಕೇಳ್ಬೋದು. ಸೊ ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ, ಮಿಸ್ ಮಾಡಿಬಿಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಮೋಟ್ರ್ ಕಾಣುತ್ತೆ. ಸೊ ಇದು ಬಾಕ್ಸ್ ಒಳಗಡೆ ಇನ್ನೇನಿರಲ್ಲ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಇದನ್ನೆಲ್ಲ ಏನು ಬೆನಿಫಿಟ್ ಇದೆ ಅನ್ನೋದನ್ನು ಸ್ವಲ್ಪ ಮಾಹಿತಿಯನ್ನು ಈ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಾಣುತ್ತೆ. ಇದ್ರ ಜೊತೆ ಒಂದು ಎಕ್ಸ್ಟ್ರಾ ಒಂದು ಹೋಲ್ಗೆ ಥ್ರೆಡ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇದ್ರ ಜೊತೆ ಈ ರೀತಿ ಥ್ರೆಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದನ್ನು ಜೋಡಿಸ್ಕೋದು ಅಂದರೆ ಫಿಟ್ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಬ್ರೋ ಅಂತ ನೀವು ಕೇಳ್ತಾವೆ ಅಂತಂದರೆ, ಸೊ ಇಲ್ಲಿ ಅವರು ಅಡಾಪ್ಟರ್ ಇದು ಕೊಟ್ಟಿದ್ದಾರೆ ಸ್ವಿಚ್ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಮ ಹತ್ರ ಏನಾದ್ರು ಸ್ವಿಚ್ ಇತ್ತು ಅಂತಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಅದರಿಂದ ಅವರು ಇಷ್ಟಕ್ಕೆ ಕಟ್ ಆಫ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ಇದು ಸುಮಾರು ಉದ್ದ ಇದೆ, ಏನು ತೊಂದರೆ ಏನಿಲ್ಲ. ಸೊ ನೀವು ಓಪನ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಎಕ್ಸ್ಟೆಂಡರ್ ನಿಮಗೆ ಬೇಕು ಅಂತಂದರೆ ಇದಕ್ಕೆ ಜಾಯಿನ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ, ಸೊ ನೀವು ಗಮನಿಸ್ತಾ ಇದ್ದೀರಾ, ಇದು ಕೆಳಗಡೆ ಇಡೋದಕ್ಕೆ ಸರಿನಾ. ಇದು ಮೇಲ್ಗಡೆ ನೀವು ಪೈಪನ್ನು ಒಂದು ಎಕ್ಸ್ಟ್ರಾ ಪೈಪ್ ಇರುತ್ತಲ್ಲ ನಿಮ್ಮ ವಾಟ್ರ್ ಪೈಪ್ದು, ಸೊ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡು ಇದನ್ನು ಯೂಸ್ ಮಾಡುವಂಥದ್ದು. ಸೊ ಇದನ್ನು ನೀವು ಉದಾಹರಣೆಗೆ ಹೇಳಬೇಕು ಅಂತಂದರೆ ಬಕೆಟ್ಗೆ ಫುಲ್ಲು ನೀರು ತುಂಬಿಬಿಟ್ಟು ಇದನ್ನು ಅದರೊಳಗೆ ಪೂರ್ತಿ ಮುಳುಗಿಸ್ಬಿಟ್ರೆ ಇದರ ಹೆಲ್ಪಿಂದ ನೀರು ಈ ಒಂದು ಪೈಪಿಂದ ಬುದು ಅಂತ ಮೇಲೆ ಬರುತ್ತೆ. ಸೊ ನಾನು ಕೂಡ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದಕ್ಕೆ ಇರಲಿ ₹1 ಸಿಗ್ತಿದೆ ಈ ಪ್ರಾಡಕ್ಟು, ಯಾಕೆ ಮಿಸ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಬೈ ಮಾಡಿದ್ದಷ್ಟೇ. ಸೊ ತುಂಬಾ ಯೂಸ್ ಆಗುತ್ತೆ. ನೀವೇನಾದರೂ ಸುಮಾರು ಒಂದು ಸಿಂಪಲ್ ಆದ ಹಳ್ಳದಿಂದ ನೀರಿನ ಮೇಲ್ಗಡೆ ಎತ್ತಬೇಕು ಅಂತಂದರೆ, ಅಥವಾ ನೀವು ಮೀನುಗಳೇನೇನು ಸಾಕಿತ್ತು ಅಂತಂದರೆ ಅಲ್ಲಿಗೆ ನೀರು ಬಿಡೋದಕ್ಕೆ ಇದು ತುಂಬ ಉಪಯುಕ್ತವಾಗಿದೆ ಅಂತಲೇ ಅನ್ಬೋದು. ಸೊ ಇದನ್ನು ನೀವು ಪೂರ್ತಿ ಮುಳುಗಿಸ್ಬೇಕಾಗುತ್ತೆ ನೀರೊಳಗಡೆ. ಸೊ ಇದು ಒಂದು ವಾಟರ್ ಪ್ರೂಫ್ ಕೇಸ್ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ, ಬಟ್ ನನಗಂತೂ ಕನ್ಫರ್ಮ್ ಇಲ್ಲ. ಬಟ್ ವರ್ಕ್ ಅಂತೂ ಹಾಗೆ ಆಗುತ್ತೆ, ತೊಂದರೆ ಏನಿಲ್ಲ. ಸೊ ಇದನ್ನು ನೀರೊಳಗಡೆ ಮುಳುಗಿಸ್ಬಿಟ್ಟು, ಸೊ ಇಲ್ಲಿ ಸ್ವಿಚ್ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಸ್ವಿಚ್ ಆಗ್ತು ಅಂತಂದರೆ ಇಲ್ಲಿ ರೊಟೇಟ್ ಆಗುತ್ತೆ. ಇಲ್ಲಿಂದ ಈ ಹೆಲ್ಪಿಂದ ನೀರು ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಪೈಪ್ ಆಗ್ತು ಅಂತಂದರೆ ಸುಮಾರು ಅಮ್ಮಮ್ಮ ಅಂದರೂ ಇಷ್ಟುದ್ದ ನೀರಂತೂ ಇರುತ್ತೆ ಇದರ ಹೆಲ್ಪಿಂದ. ಸೊ ತುಂಬಾ ನಿಮಗೆ ಯೂಸ್ ಆಗುತ್ತೆ. ನೀವೇನಾದ್ರು ಯೂಸ್ ಮಾಡ್ತೀನಿ ಅಂತಂದರೆ ತಗೋಬೋದು, ತುಂಬ ಚೆನ್ನಾಗಿದೆ. ಸೊ ತುಂಬಾ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ತುಂಬಾ ಸ್ಮಾಲ್ ಆಗ್ತಿದೆ ಮಿಷಿನ್ಗಳು ಅಂತಲೇ ಹೇಳ್ಬೋದು. ಈ ಒಂದು ಅನ್ಬಾಕ್ಸಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಗೊತ್ತಲ್ಲ, ವಿಡಿಯೋನ ಲೈಕ್ ಮಾಡಿ. ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಅನಿಸಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಲಿಂಕನ್ನು, ನೀವು ಬೈ ಮಾಡಿ ತೊಗೋಬೋದು. ಬ್ರೋ ಇದು ₹1 ನಿಮ್ಗೆ ಹೇಗೆ ಸಿಕ್ತು ಅಂತ ನನ್ನನ್ನು ಕೇಳಿದ್ರೆ, ನಮಗೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ತು ಅಂತಂದರೆ ಸೂಪರ್ ಕಾಯಿನ್ಸ್ ಅಂತ ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ನೀವು ಪ್ರಾಡಕ್ಟ್ನ ತೊಗೋತು ಅಂತಂದರೆ 5-6 ಒಂದಷ್ಟು ಸೂಪರ್ ಕಾಯಿನ್ಸ್ಗಳು ಆ್ಯಡ್ ಆಗುತ್ತೆ. ಅದನ್ನು ನೀವು
ಬಳಸಿ ತಗೋಬೋದಾಗಿರುತ್ತೆ. ₹1 ಮತ್ತು 49 ರೂಪಾಯಿ ಮತ್ತು 99 ರುಪೀಸು ಈ ರೀತಿಗೆಲ್ಲ ನೀವು ಹಾಕಿ 199 ಮತ್ತು ಈ ರೀತಿಯಾಗಿ ಒಂದು ಆಫರ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಕಾಯಿನ್ಸನ್ನು ಹಾಕಿ ಅದರ ಜೊತೆ ಸ್ವಲ್ಪ ಅಮೌಂಟನ್ನು ಹಾಕಿ ತಗೊಳ್ಳುವಂಥದ್ದೇ ಇವಾಗ ನಮಗೆ ₹1ಗೆ ಸಿಕ್ಕಿರುವಂಥದ್ದು. ಜಸ್ಟ್ ನಾನು ₹1 ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಇದು 399 ಕಾಯಿನ್ಸು ಇದರಲ್ಲಿ ಕಟ್ಟಾಗಿ ₹1 ಜೊತೆ ಸೇರಿ ಈ ಒಂದು ಪ್ರಾಡಕ್ಟು ಬಂದಿರುವಂಥದ್ದು. ಸೊ ನಿಮಗೆ ಕನ್ಫರ್ಮ್ ಆಗಿದೆ ಅಂತ ಅನ್ಕೋತೀನಿ ₹1ಗೆ ಹೇಗೆ ಸಿಕ್ತು ಅಂತ. ಸೊ ಓಕೆ, ಮೊದಲೇ ಹೇಳ್ದಂಗೆ ಈ ಪ್ರಾಡಕ್ಟ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಬೈ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.